ಒಲವಿನ ಸುಳಿ ಭಾಗ 3 ನಮ್ಮ ಚಾನಲ್‌ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮನೆಯಲ್ಲಿ ಊಟ ಸಿದ್ಧವಾದ ತಕ್ಷಣ ವಿಕ್ರಾಂತ್‌ನ ತಂಗಿ ಶಿವಾಗ್ನಿ ಇಂದ್ರಾಣಿಗೆ ಹೇಳಿ ಅಣ್ಣನಿಗಾಗಿ ಊಟ ತಕ್ಕೊಂಡು ಕಚೇರಿಗೆ ಹೊರಡ್ತಾಳೆ. ಇತ್ತ ಪಾವನಿ ಮತ್ತು ಭೂಮಿ ಕೂಡ ಸ್ಕೂಟಿಯಲ್ಲಿ ಹೊರಡಲು ಸಿದ್ಧರಾಗ್ತಾರೆ. ಪಾವನಿ, ನಿನಗೆ ಆಫೀಸ್ ವಿಳಾಸ ಸರಿಯಾಗಿ ಗೊತ್ತಾ ಅಂತ ಭೂಮಿ ಆತಂಕದಿಂದ ಕೇಳ್ತಾಳೆ. ಪಾವನಿ ನಗುತ್ತಾ, ಗೊತ್ತಿದೆ ಭೂಮಿ, ಈ ಹಿಂದೆ ಅಣ್ಣನಿಗಾಗಿ ಒಂದೆರಡು ಬಾರಿ ಹೋಗಿದ್ದೆ, ನೀನು ಚಿಂತೆ ಮಾಡಬೇಡ, ಬಾ ಹೋಗೋಣ ಅಂತ ಹೇಳಿ ಸ್ಕೂಟಿನ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾಳೆ. ದಾರಿಯಲ್ಲಿ ಹೋಗುವಾಗ ಪಾವನಿ ಇಂದಿನ ನೆನಪುಗಳನ್ನು ಮೆಲುಕು ಹಾಕ್ತಾ ಇದ್ದಾಳೆ. ಆದರೆ ಭೂಮಿಯ ಮನಸ್ಸು ಮಾತ್ರ ವಿಕ್ರಾಂತ್ನ ಕಠಿಣ ವರ್ತನೆ ಬಗ್ಗೆನೇ ಯೋಚನೆ ಮಾಡ್ತಾ ಇದೆ. ರಸ್ತೆ ಮಧ್ಯೆ ಸ್ಕೂಟಿ ಕೈ ಕೊಟ್ಟಾಗ ದಾರಿ ಮಧ್ಯೆ ಇದ್ದಕ್ಕಿದ್ದಂತೆ ಸ್ಕೂಟಿ ತಪ್ ಅಂತ ಹೇಳಿಬಿಟ್ಟು ಸದ್ದು ಮಾಡಿ ಅಲ್ಲೇ ನಿಂತು ಬಿಡುತ್ತೆ. ಎಷ್ಟೇ ಪ್ರಯತ್ನಿಸಿದ್ರೂ ಅದು ಸ್ಟಾರ್ಟ್ ಆಗಲಿಕ್ಕೆ ಹೋಗಲ್ಲ. ಅಯ್ಯೋ ಭೂಮಿ, ಹೀಗೇನು ಮಾಡೋದು, ಊಟದ ಸಮಯ ಆಗ್ತಾ ಇದೆ, ಅಣ್ಣ ಹಸುವಿನಿಂದ ಕಾಯ್ತಾ ಇರ್ತಾನೆ ಅಂತ ಪಾವನಿ ಹತಾಶಳಾಗ್ತಾಳೆ. ಮಣ್ಣಿನಿಂದ ಕೂಡಿದ್ದ ಆ ರಸ್ತೆಯಲ್ಲಿ ಆಟೋಗಳೇ ಬರ್ತಾ ಇರಲಿಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಒಂದು ಐಷಾರಾಮಿಯಾದ ಕಾರು ಅಲ್ಲಿ ಬಂದು ನಿಲ್ಲುತ್ತೆ. ಅದು ಶಿವಾಗ್ನಿಯ ಕಾರು. ದಾರಿಯಲ್ಲಿ ಇಬ್ಬರು ಹುಡುಗಿಯರು ಗಾಡಿ ಹಿಡಿದು ನಿಂತಿರುವುದನ್ನು ನೋಡಿ ಶಿವಾಗ್ನಿ ಕಾರನ್ನು ಅಲ್ಲಿಗೆ ನಿಲ್ಲಿಸ್ತಾಳೆ. ಏನಾಯಿತು, ಏನಾದರೂ ಸಮಸ್ಯೆಯಾ ಅಂತ ಕಿಟಕಿಯಿಂದ ತಲೆ ಹೊರಾಕಿ ಕೇಳ್ತಾಳೆ. ಭೂಮಿ ಮತ್ತು ಪಾವನಿ ತಮ್ಮ ಸಂಕಷ್ಟವನ್ನು ವಿವರಿಸ್ತಾರೆ. ಶಿವಾಗ್ನಿ ಮುಗುಳು ನಗುತ್ತಾ, ಹೌದಾ, ಪರವಾಗಿಲ್ಲ, ಬನ್ನಿ, ನಾನು ನಿಮ್ಮನ್ನು ಖಂಡಿತ ಅಲ್ಲಿ ಬಿಡ್ತೀನಿ, ನಾನು ಕೂಡ ಅಣ್ಣನ ಆಫೀಸಿಗೆ ಹೋಗ್ತಾ ಇದ್ದೀನಲ್ವಾ ಅಂತ ಹೇಳಿದ್ಲು. ಪಾವನಿ ಮತ್ತೆ ಭೂಮಿ ಮೊದಲು ಸಂಕೋಚ ಪಡ್ತಾರೆ. ಸಮಯ ಮೀರುತ್ತಿರುವುದನ್ನು ಕಂಡು ಬೇರೆ ಯಾವುದೇ ಅಂತಹ ದಾರಿ ಕಾಣಲಿಲ್ಲ, ಕಾರು ಹತ್ತುತ್ತಾರೆ. ಭೂಮಿ ಮುಂಭಾಗದಲ್ಲಿ ಶಿವಾಗ್ನಿಯ ಪಕ್ಕದಲ್ಲಿ ಕುಳಿತಿದ್ದು. ಕಾರು ಚಲಿಸ್ತಿದ್ದಾಗ ಶಿವಾಗ್ನಿ ಕೇಳಿದ್ದು, ನೀವು ಎಲ್ಲಿಗೆ ಹೋಗಬೇಕು ಅಂತ ಹೇಳಿ. ಭೂಮಿ ಮಾತ್ರ ಮೇಲೆ ಧ್ವನಿಯಲ್ಲಿ ವಿ ಕೆ ಕಂಪನಿ ಅಂದರೆ ವಿ ಕೆ ಆಫೀಸ್ಗೆ ಹೋಗ್ಬೇಕಂತ ಹೇಳಿದ್ಲು. ಶಿವಾಗ್ನಿ ಭಾಳ ಆಶ್ಚರ್ಯದಿಂದ ನೋಡಿದ್ಲು. ಏನಂದ್ರಿ, ವಿ ಕೆ ಆಫೀಸೇ? ಅರೆ, ನಾನು ಅಲ್ಲಿಗೆ ಹೋಗ್ತಾ ಇರೋದು. ಅಲ್ಲಿ ನಿಮ್ಮ ಅಣ್ಣ ಯಾರು, ಏನು ಕೆಲಸ ಮಾಡ್ತಾರೆ, ಏನು ಸಮಾಚಾರ ಅಂತ ಕೇಳಿದ್ಲು. ಪಾವನಿ ತಕ್ಷಣ, ವಿಕ್ರಾಂತ್ ಸರ್ ಕಂಪನಿಯಲ್ಲಿ ನಮ್ಮ ಅಣ್ಣ ರಾಜೀವ್ ಕೂಡ ಕೆಲಸ ಮಾಡ್ತಾ ಇದ್ದಾರೆ, ನಾನು ಅವರಿಗೋಸ್ಕರ ಊಟವನ್ನು ತೊಗೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ಲು. ಶಿವಾಗ್ನಿ ಜೋರಾಗಿ ನಕ್ಕದ್ಲು. ಅಣ್ಣ ಕೆಲಸ ಮಾಡುವುದಲ್ಲ ಪಾವನಿ, ಅಣ್ಣ ನಮ್ಮನ್ನ ಕೆಲಸ ಮಾಡುವಂತೆ ಮಾಡ್ತಾರೆ. ಆ ವಿಕಿ ಕಂಪನಿಯ CEO ವಿಕ್ರಾಂತ್ ನನ್ನ ಸ್ವಂತ ಅಣ್ಣ. ಆ ಮಾತು ಕೇಳಿದ್ದ ಭೂಮಿ ಮತ್ತು ಪಾವನಿ ಒಂದು ಕ್ಷಣ ಅಲ್ಲೇ ನಿದ್ದಂಗಾಗಿ ಹೋಗ್ತಾರೆ. ಭೂಮಿ ದಿಗ್ಭ್ರಮೆಯಿಂದ ಶಿವಾಗ್ನಿಯನ್ನು ನೋಡುತ್ತಾ ಮೌನವಾಗ್ತಾಳೆ. ಅಂದರೆ ನನ್ನ ಪಕ್ಕದಲ್ಲಿ ಕುಳಿತಿರುವುದು ಬೇರೆ ಯಾರೂ ಅಲ್ಲ, ನನ್ನ ಗಂಡನ ತಂಗಿ, ಅಂದರೆ ನನ್ನ ನಾದಿನಿ ಎಂಬ ಸತ್ಯ ಅವಳಿಗೆ ಜೀರ್ಣಿಸಿಕೊಳ್ಳೋಕೆ ಒಂದು ಕ್ಷಣ ಕಷ್ಟ ಆಗೋಯಿತು. ಭೂಮಿಯ ಹೃದಯದ ಬಡಿತ ವೇಗವಾಯಿತು. ಕಚೇರಿಯ ಒಳಗೆ ವಿಕ್ರಾಂತ್ನ ಕ್ಯಾಬಿನ್ನಲ್ಲಿ ರಾಜೀವ್ ಬಹಳ ಹಸುವಿನಿಂದ ಕೂಗಾಡ್ತಿದ್ದ. ಯಾಕಂದರೆ ತುಂಬ ಸಮಯ ಮೀರಿ ಹೋಗಿತ್ತು. ವಿಕ್ರಾಂತ್ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ನನ್ನ ಹೊಟ್ಟೆಯಲ್ಲಿ ಇಲಿಗಳು ಓಡಾಡ್ತಾನೆ ಇದ್ದಾವೆ, ಈಗೇನಪ್ಪ ಮಾಡೋದು, ಹೋಗ್ಲಿ ಕ್ಯಾಂಟೀನಿಂದನೇ ಏನಾದರೂ ತರಿಸ್ಬಿಡು ಅಂತ ಹೇಳಿ ಹಠ ಮಾಡ್ತಿದ್ದ. ವಿಕ್ರಾಂತ್ ಗಂಭೀರವಾಗಿಯೇ ಕುಳಿತಿದ್ದ. ಆದರೂ ಕೂಡ ಅವನ ಮನಸ್ಸಿನಲ್ಲಿ ಭೂಮಿಯ ಆಲೋಚನೆಗಳೇ ಸುಳಿದಾಡ್ತಾ ಇದ್ವು. ರಾಜೀವ್, ನೀನು ಆ ಭೂಮಿಯ ಬಗ್ಗೆ ಮಾತಾಡ್ತಿದ್ದೀಯಾ ಅಂತ ನನಗೆ ಗೊತ್ತು. ಅವಳು ಎಷ್ಟು ಒಳ್ಳೆಯವಳಾಗಿದ್ದಾರೆ, ಈಗ ನಮಗೆ ಊಟ ತರಬೇಕಿತ್ತು ಅಂತ ಪ್ರಜ್ಞಾಪೂರ್ವಕವಾಗಿ ಹೇಳೇಬಿಟ್ಟ. ಅಷ್ಟರಲ್ಲಿ ಆಫೀಸ್ ಬಾಯ್ ಒಳಗೆ ಬಂದು, ಸರ್, ಯಾರೋ ಹುಡುಗಿಯರು ನಿಮಗೆ ಊಟ ಹಿಡಿದು ಬಂದಿದ್ದಾರೆ ಸರ್, ಅವ್ರನ್ನ ಒಳಗೆ ಕಳಿಸ್ಬೋದಾ ಅಂತ ಹೇಳಿದ್ದ. ಶಿವಾಗ್ನಿ ಮಾತ್ರ ಮೊದಲೇ ಒಳಗೆ ಹೋಗಿ ಅಣ್ಣನಿಗೆ ಸರ್ಪ್ರೈಸ್ ನೀಡಿದ್ಲು. ಅಣ್ಣ, ಇವತ್ತು ನಾನೇ ನಿನಗೆ ಊಟ ತಂದಿದ್ದೀನಿ ಎನ್ನುತ್ತಾ ಭೂಮಿಯನ್ನು ಹೊಳಗೆ ಕರೆದ್ಲು. ಭೂಮಿ ತಲೆ ತಗ್ಗಿಸಿ ನಿಧಾನವಾಗಿ ಒಳಗೆ ಬಂದ್ಲು. ಅವಳ ಹಿಂದೆ ಪಾವನಿ ಕೂಡ ಇದ್ಲು. ಭೂಮಿಯನ್ನು ಕಂಡ ತಕ್ಷಣ ವಿಕ್ರಾಂತ್ನ ಕಣ್ಣುಗಳಲ್ಲಿ ಒಂದು ಕ್ಷಣ ಮಿಂಚು ಸಂಚರಿಸಿದಂತೆ ಭಾಸವಾಯಿತು. ಆದರೆ ಶಿವಾಗ್ನಿಗೆ ಮಾತ್ರ ಇನ್ನೂ ಗೊತ್ತಿರಲಿಲ್ಲ, ತಾನು ಕಾರಿನಲ್ಲಿ ಕರೆತಂದ ಈ ಭೂಮಿ ಬೇರೆ ಯಾರೂ ಅಲ್ಲ, ತನ್ನ ಅಣ್ಣ ಮದುವೆಯಾಗಿರುವಂತಹ ಹೆಣ್ಣು, ತನ್ನ ಅತ್ತಿಗೆ ಅಂತ ಹೇಳ್ಬಿಟ್ಟು. ರಾಜೀವ್ ತಕ್ಷಣ ಶಿವಾಗ್ನಿಯನ್ನು ಕೇಳ್ತಾನೆ, ಅಯ್ಯೋ, ನಿಮಗೆ ಭೂಮಿ ಹೆಂಗೆ ಗೊತ್ತು ಅಂತ. ಶಿವಾಗ್ನಿ ನಗುತ್ತಾ, ನಾವು ಮೂವರು ಒಟ್ಟಿಗೆ ಬಂದ್ವಿ ರಾಜೀವ್, ದಾರಿಯಲ್ಲಿ ಭೇಟಿಯಾದ್ವಿ ಅಂತ ಅಷ್ಟೇ ಹೇಳ್ತಾಳೆ. ವಿಕ್ರಾಂತ್ ಭೂಮಿಯನ್ನು ನೋಡುತ್ತಾ, ಭೇಟಿಯಾಗಬೇಕಾದವರು ಸರಿಯಾದ ಸಮಯಕ್ಕೆ ಸರಿಯಾದ ಜಾಗದಲ್ಲೇ ಭೇಟಿಯಾಗಿದ್ದಾರೆ, ಅರ್ಥ ಮಾಡಿಕೊಳ್ಳುವವರು ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ ಅಂತ ಹೇಳಿಬಿಟ್ಟು ಗೂಢವಾಗಿ ಹೇಳಿದ್ದ. ಆದರೆ ಅವನ ಮಾತಿನ ಅರ್ಥ ಅಲ್ಲಿ ಯಾರಿಗೂ ತಿಳಿಲೇ ಇಲ್ಲ. ಭೂಮಿ ಮಾತ್ರ ವಿಕ್ರಾಂತ್ನ ದೃಷ್ಟಿಯನ್ನು ಎದುರಿಸಲಾಗದೆ ತನ್ನ ಪಾಡಿಗೆ ತಾನು ಕಣ್ಣನ್ನು ಕೆಳಗೆ ಹಾಕ್ಕೊಂಡು ಸುಮ್ಮನೆ ನಿಂತಿದ್ದಾಳೆ. ತಾನು ಕರೆತಂದ ಭೂಮಿಯೇ ಅಣ್ಣನ ಹೆಂಡತಿ ಎಂಬ ಸತ್ಯ ತಿಳಿದಾಗ ಶಿವಾಗ್ನಿ ಹೇಗೆ ವರ್ತಿಸ್ತಾಳೆ? ವಿಕ್ರಾಂತ್ ಎಲ್ಲರ ಮುಂದೆ ಭೂಮಿಯನ್ನು ತನ್ನ ಹೆಂಡತಿ ಅಂತ ಹೇಳಿ ಒಪ್ಕೊಳ್ತಾನ?
ಕಚೇರಿಯ ಕ್ಯಾಬಿನ್ನಲ್ಲಿ ಭೂಮಿ ದೀಪಿ ಅಂದರೆ ಶಿವಾಗ್ನಿ ಇಬ್ಬರೂ ಕೂಡ ಊಟದ ಬಟ್ಟಲುಗಳನ್ನು ಹರಡಿದ್ರು. ರಾಜೀವ್ ಬಹಳ ಹಸಿವಿನಿಂದ ಕಾದು ಕುಳಿತಿದ್ದ. ರಾಜೀವ್ನನ್ನು ನೋಡಿದ ಶಿವಾಗ್ನಿ, ನೀನು ಯಾಕೆ ನನ್ನನ್ನು ಹಾಗೆ ನೋಡ್ತಾ ಇದೀಯಾ? ಕೈ ತೊಳೆದುಕೊಂಡು ಬಂದು ಊಟ ಮಾಡು, ಅದು ಕೂಡ ತಪ್ಪೇ ಎಂದು ತಮಾಷೆ ಮಾಡಿದ್ಲು. ರಾಜೀವ್ ನಗುತ್ತಾ ಭೂಮಿ ಮತ್ತು ಪಾವನಿಯ ಕಡೆ ನೋಡಿ, ಬನ್ನಿ ಬನ್ನಿ ನಾವೆಲ್ಲರೂ ಒಟ್ಟೊಟ್ಟಿಗೆ ಊಟ ಮಾಡೋಣ, ತುಂಬ ಹಸುವಾಗಿದೆ ಅಂತ ಹೇಳ್ತಾನೆ. ಭೂಮಿ ತನ್ನ ಮನಸ್ಸಿನಲ್ಲೇ ಅಂದುಕೊಂಡು, ಅಣ್ಣನಿಗಾಗಿ ಮಾತ್ರವಲ್ಲ ವಿಕ್ರಾಂತ್ಗೂ ನಾನು ಇಷ್ಟದ ಅಡಿಗೆನೇ ತಂದಿದ್ದೀನಿ. ಆದರೆ ಅವಳ ಮುಖದಲ್ಲಿ ಒಂದು ಸಣ್ಣ ಆತಂಕ, ಭಯ ಮನೆ ಮಾಡಿತ್ತು. ವಿಕ್ರಾಂತ್ ಮಾತ್ರ ತಾನು ಕೈ ತೊಳೆದುಕೊಂಡು ಬಂದು ಗಂಭೀರವಾಗಿ ಕುಳಿತುಕೊಳ್ತಾನೆ. ನನ್ನ ಕೈಗಳು ಸ್ವಚ್ಛವಾಗಿಯೇ ಇವೆ, ನೀನೇ ಹೋಗಿ ತೊಳೆದುಕೋ ಎಂದು ಭೂಮಿ ಗಡುಸಾಗಿ ಹೇಳಿದ್ರು. ಅವಳ ಮೇಲಿದ್ದ ಸಿಟ್ಟು ಅಲ್ಪ ಸ್ವಲ್ಪ ಕರಗಿದ್ದು ಕಾಣಿತು. ಶಿವಾಗ್ನಿ ತಾನು ತಂದಿದ್ದಂಥ ತುಂಬ ವೆರೈಟೀಸ್ ಅಡುಗೆಗಳನ್ನ ಮಾಡಿಸ್ಕೊಂಡು ತಂದಿದ್ಲು. ಆ ಪದಾರ್ಥಗಳನ್ನು ಬಡಿಸಲು ಶುರು ಮಾಡಿದ್ಲು. ಭೂಮಿ ಕೂಡ ಅಷ್ಟೇ ತನ್ನ ಡಬ್ಬಿ ತರದ್ಲು. ಅಲ್ಲಿ ಫ್ರೈಡ್ ರೈಸ್, ಬೇಳೆ ಸಾರು, ಬದನೆಕಾಯಿ ಪಲ್ಯ, ಪಾಯಸ, ಬೂಂದಿ ಎಲ್ಲವೂ ವಿಕ್ರಾಂತ್ಗೆ ಬಹಳ ಇಷ್ಟವಾದ ಅಡುಗೆಗಳೇ ಆಗಿದ್ವು. ಅವನಿಗೆ ದೇವಸ್ಥಾನದ ರೀತಿ ಅಡುಗೆ ಮಾಡೋದು ಅಂದರೆ ಬಹಳ ಇಷ್ಟ. ರಾಜೀವ್ ಆಶ್ಚರ್ಯದಿಂದ, ಅರೆ ಶಿವಾಗ್ನಿ ತಂದಿದ್ದು ಇದೇ ಅಡುಗೆ, ಭೂಮಿ ತಂದಿದ್ದು ಇದನ್ನೇ. ಭೂಮಿ, ನಿನಗೆ ವಿಕ್ರಾಂತ್ನ ಇಷ್ಟ ಕಷ್ಟಗಳು ಇಷ್ಟೊಂದು ಚೆನ್ನಾಗಿ ಹೆಂಗೊತ್ತು ಅಂತ ಕೇಳಿದರು. ಶಿವಾಗ್ನಿ ಕೂಡ ದಂಗಾದ್ಲು. ನನಗೆ ನನ್ನ ಅಣ್ಣನ ಇಷ್ಟಗಳು ಗೊತ್ತು, ಆದರೆ ಭೂಮಿ ನಿನಗೆ ಯಾರು ಅಂತ ಹೇಳಿದ್ರು ಪ್ರಶ್ನಿಸಿದ್ಲು. ಭೂಮಿ ಮುಗುಳ್ನಕ್ಕು ವಿಕ್ರಾಂತ್ನ ಕಡೆ ನೋಡಿದ್ಲು. ವಿಕ್ರಾಂತ್ ಆಶ್ಚರ್ಯಗೊಂಡಿದ್ರು. ಅದನ್ನು ಹೊರಗೆ ತೋರಿಸಿಕೊಳ್ಳದೆ ಫೋನ್ ನೋಡುವಂತೆ ಅವನ ಪಾಡಿಗೆ ಅವನ ನಟನೆ ಶುರು ಮಾಡ್ದ. ಭೂಮಿ ಮೆಲ್ಲನೆ ವಿಕ್ರಾಂತ್ನ ತಟ್ಟೆಗೆ ಫ್ರೈಡ್ ರೈಸ್ ಬಡಿಸಿದ್ಲು. ವಿಕ್ರಾಂತ್ ಒಂದು ತುತ್ತು ಬಾಯಿಗಿಟ್ಟು ತಕ್ಷಣ ಅವನಿಗೆ ಆ ರುಚಿ ಬಹಳ ಇಷ್ಟ ಆಗೋಯ್ತು. ಅವನು ಯಾವುದನ್ನು ಮಾತನಾಡದೆ ಇಷ್ಟಪಟ್ಟು ತಿನ್ನೋಕೆ ಆರಂಭಿಸ್ತಾನೆ. ಶಿವಾಗ್ನಿಗೆ ತನ್ನ ಅಣ್ಣ ಭೂಮಿ ತಂದ ಅಡುಗೆಯನ್ನು ಇಷ್ಟಪಟ್ಟು ತಿನ್ನುವುದನ್ನು ನೋಡಿ ತುಂಬ ಸಂತೋಷ ಆಗುತ್ತೆ. ತನ್ನ ತಂಗಿ ಬಹುಶಃ ಇವನಿಗೆ ಒಳ್ಳೊಳ್ಳೆ ಊಟ ಮಾಡಾಕೆ ಅವನ ಹೊಟ್ಟೆಯಿಂದ ಗೆಲ್ಬೋದು ಅಂತ. ಊಟದ ನಡುವೆ ರಾಜೀವ್ ಮಾತಿನ ಹೋಗದಲ್ಲಿ ಎಡವಟ್ಟು ಮಾಡಿಬಿಟ್ಟ. ಭೂಮಿ, ನಿನ್ನ ಮದುವೆ ಊಟ ಮಿಸ್ ಆಗಿದ್ದಕ್ಕೆ ಇವತ್ತು ನಮಗೆಲ್ಲ ಮದುವೆ ಊಟದ ಹಬ್ಬನೇ ಮಾಡಿಸ್ಬಿಟ್ಟೆ ಅಂತ ಅಂದ್ಬಿಟ್ಟ. ಈ ಮಾತು ಕೇಳಿದ ಶಿವಾಗ್ನಿ ಗಾಬರಿ ಆದ್ಲು. ಏನು, ಭೂಮಿಗೆ ನಿನ್ನೆ ಮದುವೆ ಐತೆ? ಮದುವೆಯಾದ ಮರುದಿನವೇ ಭೂಮಿ ಇಲ್ಲಿ ನಮಗೆ ಊಟ ತಂದಿದ್ದಾಳ? ಅವಳು ನನ್ನ ಅತ್ತೆಯ ಮನೆಯಲ್ಲಿ ಇರಬೇಕಾಗಿತ್ತಲ್ವೇ ಎಂದು ಸರಣಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಯ ಸರಮಾಲಿನಿ ಬಂತು. ವಿಕ್ರಾಂತ್ನ ಕೈಲಿದ್ದ ಚಮಚ ತಟ್ಟೆಯ ಮೇಲೆ ಬಿದ್ದಂತಹ ಸದ್ದಾಯಿತು. ಅವನ ಮುಖ ಮಾತ್ರ ಈಗ ಕೆಂಡದಂತೆ ಕೆಂಪಗಾಯಿತು. ಮಾನಸ್ ಮತ್ತು ರಾಜೀವ್ನ ಕೈಗೆ ಹೊಡೆದು ಬಾಯ ಮುಚ್ಚಿರಿ ಅಂತ ಹೇಳಿ ಸನ್ನೆ ಮಾಡಿದ್ರು. ಆಗಲೇ ಅಪಾಯ ಸಂಭವಿಸಿತ್ತು. ಶಿವಾಗ್ನಿ ಭೂಮಿಯ ಹತ್ತಿರ ಬಂದು, ಹ್ಯಾಪಿ ಮ್ಯಾರಿಡ್ ಲೈಫ್ ಭೂಮಿ ಅವರೇ, ಆದರೆ ಇದೇನಿದು, ಮದುವೆಯಾದ ಮರುದಿನವೇ ಈ ರೀತಿ ಅಲೆದಾಡ್ತಾ ಇದ್ದೀರಾ? ನಿನ್ನ ಗಂಡ ಏನು ಮಾಡ್ತಾ ಇದ್ದಾನೆ, ನೀವೇನು ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆಯನ್ನು ಕೇಳೋಕ್ಕೆ ಶುರು ಮಾಡಿದ್ಲು. ಈ ಕಡೆ ವಿಕ್ರಾಂತ್ಗೆ ಬಹಳ ಆಕ್ರೋಶ ಬರ್ತಾ ಇದೆ. ಹೇಗೆ ತಡೆಯೋದು, ಈ ಸತ್ಯವನ್ನು ಬರಬಾರ್ದು, ಬಟ್ಟಂ ಬಯಲಾಗುವಂತಹ ಸಂದರ್ಭ ಬಂದ್ಬಿಟ್ಟಿದೆ. ಶಿವಾಗ್ನಿಯ ಪ್ರಶ್ನೆಗಳಿಂದ ವಿಕ್ರಾಂತ್ಗೆ ಸಹಿಸೋಕೆ ಸಾಧ್ಯ ಇಲ್ಲ. ಅವನು ಸಿಟ್ಟಿನಿಂದ ಎದ್ದು ನಿಂತು, ಶಿವಾಗ್ನಿ ಸಾಕು ಮಾಡು, ನೀನು ಊಟ ತಂದಿದ್ದೀಯಾ ಅಷ್ಟು ಮಾತ್ರ ನೋಡು, ಬೇಡದ ವಿಷಯಗಳ ಬಗ್ಗೆ ಮಾತಾಡಬಾರ್ದು. ನಿನಗೆ ನಿಂದೇ ಆದ ಕೆಲಸಗಳಿರುತ್ತೆ, ಅದ್ರ ಬಗ್ಗೆ ಗಮನ ಕೊಡು, ಇಲ್ಲಿಂದ ಹೊರಟು ಹೋಗು ಅಂತ ಹೇಳಿ ಗದರಿಸ್ತಾನೆ. ಅಣ್ಣನೇ ಈ ಹಠಾತ್ ಕೋಪ, ಅವನು ಯಾವತ್ತೂ ಈ ರೀತಿ ಮಾಡಿದವನಲ್ಲ. ಅದನ್ನು ಕಂಡ ಶಿವಾಗ್ನಿಗೆ ದುಃಖ ತಡೆಯೋಕ್ಕಾಗಲ್ಲ. ಕ್ಷಮಿಸಿ ಅಣ್ಣ, ನಾನು ಏನೋ ಕೇಳಲು ಹೋದರೆ ನೀನು ಯಾಕೆ ಹಿಂಗೆ ಕೂಗಾಡ್ತೀಯಾ ಅಂತ ಕಣ್ಣೀರನ್ನು ಹಾಕಿದ್ಲು. ವಿಕ್ರಾಂತ್ ಊಟವನ್ನು ಅರ್ಧಕ್ಕೆ ಬಿಟ್ಟ. ತನ್ನ ಪರ್ಸನಲ್ ರೂಮಿಗೆ ಹೋಗಿ ಬಾಗಿಲನ್ನು ಹಾಕೊಂಡ. ಕ್ಯಾಬಿನಲ್ಲಿ ಎಲ್ಲರೂ ಸ್ತಬ್ಧರಾಗಿ ನಿಂತಿದ್ರು. ಪಾವನಿ ಮತ್ತು ಮಾನಸ್ ಒಬ್ಬರನ್ನೊಬ್ಬರು ನೋಡ್ಕೊಳ್ತಾ ಇದ್ದಾರೆ. ಭೂಮಿ ಮೆಲ್ಲನೆ ಎದ್ದು ನಿಲ್ತಾಳೆ. ಅವಳ ಕಣ್ಣಲ್ಲಿ ನೀರಿದ್ರೂ ಕೂಡ ಮನಸ್ಸಿನಲ್ಲಿ ದೃಢ ನಿರ್ಧಾರ ಇತ್ತು. ನಾನು ಹೋಗಿ ಅವನನ್ನು ಊಟಕ್ಕೆ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾಳೆ. ಪಾವನಿ ಮಾತ್ರ ಗಾಬರಿಯಿಂದ, ಬೇಡ ಭೂಮಿ, ಅವನು ಈಗ ಹುಲಿಯಂತೆ ಸಿಟ್ಟಾಗಿದ್ದಾನೆ, ಅವನಿಗೆ ಕೋಪ ಬಂದರೆ ತಾನು ಏನು ಮಾಡ್ತೀನಿ ಅನ್ನೋ ಅರಿವು ಆತನಿಗೆ ಇರೋದೇ ಇಲ್ಲ ಗೊತ್ತಾ ಅಂತ ಹೇಳ್ತಾನೆ. ಆದರೆ ಭೂಮಿ ಮಂದಹಾಸ ಬೀರಿ, ನಾನು ಅವನ ಹೆಂಡತಿ ಪಾವನಿ, ಅವನನ್ನು ಬದಲಾಯಿಸುವ ಜವಾಬ್ದಾರಿ ನನ್ನದು. ಎಲ್ಲರೂ ಅವನಿಗೆ ಹೆದರಬಹುದು, ಆದರೆ ನಾನು ಖಂಡಿತ ಹೆದರಲ್ಲ ಅಂತ ಹೇಳಿ ವಿಕ್ರಾಂತ್ನ ಕೋಣೆಯ ಕಡೆಗೆ ಹೆಜ್ಜೆಯನ್ನು ಹಾಕ್ತಾಳೆ. ಬಾಗಿಲಾಕೊಂಡಿರುವಂತಹ ವಿಕ್ರಾಂತು ಬಹಳ ಕೋಪದಲ್ಲಿದ್ದಾನೆ. ಕೋಣೆಯೊಳಗೆ ಭೂಮಿ ಪ್ರವೇಶಿಸಿದಾಗ ಏನಾಗುತ್ತೆ, ಹೇಗೆ ರಿಯಾಕ್ಟ್ ಮಾಡ್ಬೋದು, ವಿಕ್ರಾಂತನ ಸಿಟ್ಟನ್ನು ಭೂಮಿಯ ಮೇಲೆ ಹೇಗೆ ತೀರಿಸ್ಕೊಳ್ತಾನೆ, ಅಥವಾ ಅವಳ ಪ್ರೀತಿಗೆ ಕರಗು ಹೋಗ್ತಾನ, ನೋಡೋಣ ಮುಂದಿನ ಭಾಗದಲ್ಲಿ. ಪ್ಲೀಸ್ ಸಬ್ಸ್ಕ್ರೈಬ್. ನಿಮ್ಮೆಲ್ಲರ ಹತ್ರನೂ ಒಂದು ರಿಕ್ವೆಸ್ಟು, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಪಕ್ಕದಲ್ಲೇ ವೈಟ್ ಕಲರಲ್ಲಿ ಕಾಣುತ್ತಲ್ಲ, ಅದೇ ಸಬ್ಸ್ಕ್ರೈಬ್ ಬಟನು. ಆಮೇಲೆ ನೆಕ್ಸ್ಟ್ ಏನು ಮೆಂಬರ್ಶಿಪ್ ತೋರಿಸುತ್ತೆ ನಿಮಗೆ. ನೆಕ್ಸ್ಟ್ ಮುಂದಿನ ಭಾಗಗಳನ್ನು ಒಂದಿನ ಮುಂಚಿತವಾಗಿ 2 ದಿನ ಮುಂಚಿತವಾಗಿ ನೋಡಬೇಕಂದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಮೆಂಬರ್ಶಿಪ್ ತೊಗೊಳ್ಳಿ. ಒಂದು ಟೀ ಕುಡಿಯೋಷ್ಟು ರೇಟ್ ಇರುತ್ತೆ ಅಷ್ಟೇ.
ಎಕ್ಸ್ಕ್ಲೂಸಿವ್ ಕಥೆಗಳು ನೋಡ್ಬೋದು. ಇನ್ನು ನನ್ನ ಹಳೇ ಕತೆ ಬೇರೆ ಬೇರೆ ಕಥೆಗಳನ್ನ ನೋಡಬೇಕಂದ್ರೆ ಪ್ರೊಫೈಲ್ ಓಪನ್ ಮಾಡಬೇಕು ಅಂದರೆ ಅಲ್ಲೊಂದು ಫೋಟೋ ಕಾಣ್ತಿದೆಯಲ್ಲ ಹೆಸರು ಪಕ್ಕ, ಅಲ್ಲಿ ಹೋಗೋ ಮೇಲೆ ಕ್ಲಿಕ್ ಮಾಡಿ. ಎಲ್ಲ ಕಥೆಗಳು ಸಿಗುತ್ತೆ.